ಸರ್ ಬರ್ರಿ ಸರ್ ಮಾತಾಡಿ ಸರ್ ಮಾತಾಡಿ. ನಮ್ಮ ಅಪ್ಪ ತುಂಬಾ ದೊಡ್ಡ ವ್ಯಕ್ತಿ. ಯಾಕೆ ಹಿಂಗೆ ಕೈ ಸೊನ್ನೆ ಬಾಯಿ ಸೊನ್ನೆ? ಶ್ರೀರಾಮಚಂದ್ರಂತರ ಆದರ್ಶ ಪುರುಷ. ಏನ್ರಪ್ಪ ಏನ್ ನೋಡ್ಬೇಕಾ? ರಂಗಪ್ಪ ಹೋಗ್ಬಿಟ್ಟ. ನನ್ ಭಾಗ್ಯ. ರಮೇಶ, ನಮ್ಮ ಮಾವ ಬದುಕಿರ್ಬೇಕಾದ್ರೆ ಈ ತಗ ಡಾಕ್ಟ್ರು ಸತ್ತಿದಾನೆ ಅಂತ ಹೇಳ್ತಾನೋ? ಬದುಕಿದಾರ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಐಸೆ ಎಲ್ಲ ಇವರಿಂದಾನೆ. ಸ್ವಾಮಿ, ಯಾಕೋ ಅವ್ರನ್ನ ಹೊಡಿತಾ ಇದ್ಯಾ? ಅಂತದೇನೋ ಮಾಡಿದಾರ ಅವರು? ಅಕ್ಕ, ನಿನಗೆ ಗೊತ್ತಿಲ್ಲ, ಇವನು ಬಾಯ್ ಮುಚ್ಚು. ಇನ್ನೊಂದ್ಸಲ ಇವ್ರನ್ನ ಅವನು ಅಂತಂದ್ರೆ ಕೆನ್ನೆಗೆ ಹೊಡೆದು ಬಿಡ್ತೀನಿ. ನೀನ್ ಹೇಗೆ ನನಗೆ ಬೆನ್ನಲ್ಲಿ ಬಿದ್ದ ತಮ್ಮನೋ ಹಾಗೆ ಇವ್ರು ನನಗೆ ದೇವ್ರು ಕೊಟ್ಟ ಅಣ್ಣ. ಇದುವರೆಗೂ ನೀನೆಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ಯೋ ಅಷ್ಟೇ ಪ್ರೀತಿಯಿಂದ ಇವರು ನನ್ನನ್ನು ನೋಡ್ಕೊಂಡಿದ್ದಾರೆ. ಹೊಡೆದಿದ್ ನೋವಾಯ್ತಾ ಜಗದೀಶಣ್ಣ? ಇದು ಯಾರು ಬರೆದ ಕಥೆ? ಹಲೋ, ನಾನು ಕೂಗಿ ಸಾಕಾಯ್ತು. ಯಾರಾದ್ರೂ ಬಂದು ವಿಚಾರಿಸಬಾರ್ದಾ? ಯಾರೋ ಸಾಯ್ತಾರೆ, ನೀನ್ ಸಾಯಲ್ವಲ್ಲ? ನಡೆಯೋ, ನಾವು ಸಾಯಕ್ ಹೋಗ್ತಿದೀವಿ. ನನ್ ಸಿನಿಮಾ ಸ್ಕ್ರಿಪ್ಟು ಇದನ್ನ ಯಾಕೆ ಓದ್ತಿದ್ಯಾ? ಪಾಪ 1 ವರ್ಷದಿಂದ ಬರೀತಾ ಇದ್ದಾನೆ. ರಮೇಶ, ಅದನ್ನ ಹೇಳ್ಬೇಕು ಅಂತಿದ್ದೀರ, ಹೇಳ್ಬಿಡಪ್ಪ. ನೀನೇ ಹೇಳು. ಸರಿ ನೋಡಪ್ಪ, ಈಗ ಕೈಯಲ್ಲಿ ಕ್ಯಾಶ್ ಇಲ್ಲ. ಮುಂದಿನ ತಿಂಗಳು ಡೇಟ್ ಹಾಕಿ ಚೆಕ್ ಕೊಡ್ತಾನೆ. ಆ ಟೈಮಿಗೆ ಸರಿಯಾಗಿ ಕ್ಯಾಶ್ ಆಗುತ್ತೆ. ಏನಂತ್ಯ? ಚೆಕ್ ಬೌನ್ಸ್ ಆದ್ರೆ ಜೈಲ್ಗೆ ಹೋಗ್ತಾನೆ. ಇದಕ್ ನೀನು ಒಪ್ಕೊಂಡ್ರೆ ಇಲ್ಲಿಗೆ ಎಲ್ಲ ಮುಗಿದೋಗುತ್ತೆ. ಇಲ್ದೆ ಹೋದ್ರೆ ನಿಂಗೇನು ಸಿಗಲ್ಲ. ಹೋದ್ರೆ ನಮ್ದೇ ಒಂಚೂರು ಮಾನ ಮರ್ಯಾದೆ ಹೋಗುತ್ತೆ. ಅದಕ್ಕೆ ನಾವು ರೆಡಿ ಆಗಿದ್ದೀವಿ. ಏನಂತ್ಯ? ಹಾಗೆ ಆಗ್ಲಿ ಬಿಡಿ. ಡನ್. ರಾಧಾ ಅನ್ನೋ ಹೆಸರು ತಾನೆ? ರಾಧಾ ರಂಗಪ್ಪ ಅಂತ ಬರೀರಿ. ಇದು ನಿಮ್ ಮೊದಲನೇ ಸಿನಿಮಾ ಸ್ಕ್ರಿಪ್ಟಾ? ತಪ್ಪು ತಿಳ್ಕೊಬೇಡಿ, ಸುಮಾರಾಗಿದೆ, ಅಷ್ಟೇನ್ ಚೆನ್ನಾಗಿಲ್ಲ. ನಿಮ್ಮ ಅಣ್ಣವ್ರ ಹತ್ರ ಸ್ವಲ್ಪ ಹೆಲ್ಪ್ ತಗೊಳ್ಳಿ, ಚೆನ್ನಾಗಿ ಬರ್ಬೋದು. ನಾನ್ ನಿಮ್ ಸಿನಿಮಾಗಳನ್ನೆಲ್ಲ ನೋಡಿದೀನಿ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪ್ರಾಣ. ನಮ್ಮ ಯಜಮಾನ್ರು ಅಷ್ಟೇ, ಇವ್ರ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್.
ದುಡ್ಡು ನಾನ್ ಕೊಡೋದಿಲ್ಲ. ಏನ್ ಮಾಡ್ತೀವಿ ಮಾಡ್ಕೊ. ಈಗ ತಾನೇ ಕೊಡ್ತೀನಿ ಅಂದಿಲ್ಲೋ. ನಾನ್ ಯಾಕೆ ಕೊಡ್ಬೇಕು? ನಮ್ಮನೆಗೆ ಬಂದು ನನ್ ಸ್ಕ್ರಿಪ್ಟ್ ಓದಿ ನನ್ ಮುಖಕ್ಕೆ ಚೆನ್ನಾಗಿಲ್ಲ ಅಂತಾಳೆ. ನನ್ ಕಣ್ ಮುಂದೆ ನೀನ್ ಓಹೋ ಅಂತ ಹೊಗಳ್ತಾಳೆ. ಅಲ್ಲಯ್ಯ, ನಾನು ಒಬ್ಬನೇ ಮಾತ್ರ ಯಾಕೋ ಮಾನ ಮರ್ಯಾದೆ ಅಂತ ಒದ್ದಾಡ್ಬೇಕು? ಎಲ್ರು ಮಾನ ಮರ್ಯಾದ್ರೆ ಹೋಗ್ಲಿ, ನಿಂದು ಹೋಗ್ಲಿ. ನಿನ್ ಮೇಲೆ ಅಭಿಮಾನ ಇಟ್ಕೊಂಡಿದಲ್ಲ ಇವ್ರ ಗಂಡ ನಮ್ಮ ಅಪ್ಪ, ಅವ್ರದ್ದು ಹೋಗ್ಲಿ. ನಾನಂತೂ ಒಂದ್ ಪೈಸೆ ಕೊಡೋದಿಲ್ಲ. ಲೇ 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 ಸರಿ ಬಿಡಿ, ನೀವೇ ಹೀಗೆ ಹೇಳಿದ್ಮೇಲೆ ನನಗೆ ಬೇರೆ ವಿಧಿ ಇಲ್ಲ, ಬೇರೆ ದಾರಿನೂ ಇಲ್ಲ. ನಾನೀಗ್ಲೇ ಹೊರಗೆ ಹೋಗಿ ಇರೋ ವಿಷಯನ ಎಲ್ರಿಗೂ ತಿಳಿಸ್ತೀನಿ, ನ್ಯಾಯಕ್ಕಾಗಿ ಹೋರಾಡ್ತೀನಿ. ನಮ್ಮ ಸಂಘದವ್ರನ್ನ ಕರೆಸಿ ಪ್ರತಿಭಟನೆನೂ ನಡೆಸ್ತೀನಿ. ಲೇ ಹುಚ್ಚಿದ್ದಾಗ ಆಡ್ಬೇಡ, ಚೆಕ್ ಕೊಡು. ನಾನ್ ಚೆಕ್ ಎಲ್ಲ ಕೊಡೋದಿಲ್ಲ. ನೀನುಂಟು ಅವಳುಂಟು. ಅಳಗಾಡಿದ್ರೆ ಹೊರದಾಗ್ಬಿಡ್ತೀನಿ. ನನ್ನ ಹತ್ರನೇ ಆಟ ಆಡ್ತಾಳೆ. ಆಡ್ತಾನೆ. ಇಂಥದ್ ಎಷ್ಟ್ ಮಾಡಿಲ್ಲ ನಾನು. ಇದೇನೋ ಹೀಗ್ ಮಾಡ್ಬಿಟ್ಟೆ, ಮುಂದೇನೋ? ತಡೆಯಕ್ ಹೋದೆ, ಹಿಡ್ಕೊಂಡೆ, ಆಮೇಲೆ ಅಷ್ಟೇ. ಮುಂದಿನ್ನೇನು ಯೋಚನೆ ಮಾಡ್ಬೇಕು. ರಮೇಶ, ವಯಸ್ಸಾದವ್ರಿಗೆ ಮರವು ಜಾಸ್ತಿ. ಅಜಯ್, ನಾನು ಡೈರೆಕ್ಟ್ರು. ಏನ್ ಚೂಡ್ಗಾರ ಬಿಡು, ಗಣೇಶ ಸುರೇಶ ಒಳಗಡೆ ಅವ್ರು ಏನ್ ಮಾಡು. ಓ, ಇಲ್ಲಿದ್ದಾರಾ? ಸರಿ ಸರಿ. ಚಿಲ್ಕ ಹಾಕಿಲ್ಲ ನೋಡು. ಓಪನ್ ಇದೆ ಸರ್. ಏನ್ ಸರ್ ಇದು? ಏನಾಯ್ತು ಇವ್ರಿಗೆ? ಅವರು ಸಖತ್ ತಲೆನೋವು ಅಂತ ಇದ್ರು ಬೆಳಗಿಂದ. ತಲೆ ಗಿರ್ರ ಅಂತ ತಿರುಗ್ತಂತೆ, ಬಿದ್ದ್ಬಿಟ್ರು. ಸರ್, ಬಿಡ್ಸಿರ್ಬೋದಲ್ವಾ ಸರ್ ಇದು? ಎಸ್, ಕರೆಕ್ಟ್. ನೋಡಿ, ಶೇಕ್ ಆಗ್ತಿದೆ. ಸರ್, ನನ್ನ ಹತ್ರ ಮಾತ್ರ ಇದೆ ಸರ್, ಮಾತ್ರ ಸರ್. ಇದಕ್ಕಂತಾನೆ ನನ್ನ ಹತ್ರ ಮಾತ್ರ ಇದೆ ಸರ್. ಮಾತ್ರೆನ ಹಾಕಿ ಬಾಯಿಗೆ. ಹೌದಾ? ಇಷ್ಟೊಂದೆಲ್ಲ ಹಾಕ್ತಾರೇನ್ರಿ? ಅದ್ ಎಷ್ಟ್ ಹಾಕ್ಬೇಕು ಅಂತ ನನ್ಗೂ ಸರಿ ಗೊತ್ತಿಲ್ವಲ್ಲ. ಇನ್ನೊಂದ್ 2 ಸೇರ್ಸ್ ಹಾಕಿ ಏನೂ ಆಗಲ್ಲ. ಹೌದು ಸರ್, ಆಯುರ್ವೇದಿಕ್ ಮಾತ್ರೆ, ಸೈಡ್ ಎಫೆಕ್ಟ್ ಇರಲ್ಲ ನೋಡಿ. ಸರ್, ಇಂಥದೇ ಒಂದ್ ಸೀನ್ ನಮ್ ಸಿನಿಮಾದಲ್ಲೂ. ಬೇಡ ಬಿಡಿ. ಹುಡುಕೋ ಕಡೆ ಎಲ್ಲ ಹುಡುಕಾಯ್ತು, ಇನ್ನು ಹುಡುಕ್ಬಾರ್ದ ಕಡೆನೂ ಹುಡುಕ್ತೀನಿ. ನನ್ ಬಾಟ್ಲು ಕೊಡೋ ಭಗವಂತ. ಏನ್ ಹುಡುಕ್ತಾ ಇದ್ಯಾ? ಇವನ್ ಯಾಕೆ ಹೋಗ? ಏನ್ ಮಾಡ್ತಾ ಇದ್ರ ಇಲ್ಲಿ? ಅದು ಫಿಟ್ಸ್ ಬಂದಿತ್ತಲ್ಲ, ಅದಕ್ಕೆ ಸ್ವಲ್ಪ. ಅದಕ್ ಕೈ ಕಾಲಿ ಹಾಕಟ್ಟಿದ್ರ ಎಲ್ಲ. ಈಗ ಆ ಕಡೆ ತಿರ್ಕೊಳ್ಳಿ. ಈಗೆಲ್ಲರೂ ವೆರಿ ಗುಡ್ ಲಾಫ್ ಮಾಡೋಣ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇಷ್ಟೆಲ್ಲ ಕತೆ ಇದೆ ಅಂತ ಹೇಳಲೇ ಇಲ್ವಲ್ಲ ಸರ್ ನೀವು? ಛೇ, ನೀವು ಸುಮ್ನೆ ಇವ್ರಿಗೆ ಫಿಟ್ಸ್ ಇದೆ ಅಂತ ಸುಳ್ಳು ಹೇಳಿದ್ರಿ. ನಾನು ಅದನ್ನ ನಿಜ ಅಂತ ನಂಬ್ಕೊಂಡು ಇವ್ರಿಗೆ ಆ ಫಿಟ್ಸ್ ಮಾತ್ರ ಕೊಟ್ಟು. ಯಾವ ಫಿಟ್ಸ್ ಮಾತ್ರೆ? ಓ ಸಾರಿ ಸರ್, ಆ ಮಕ್ಳು ಆಡ್ಬೇಕಂತ ನನಗೆ ಸಿಕ್ತು. ನಿಮ್ ಕೊಡೋಣ ಅಂತ ಇಟ್ಕೊಂಡಿದ್ದೆ, ಅಷ್ಟ್ರಲ್ಲಿ ಮರ್ತ್ಬಿಟ್ಟೆ. ಅಷ್ಟ್ರಲ್ಲಿ ಇಲ್ಲಿ ಬಂದಾಗ ಇವ್ರಿಗೆ ಫಿಟ್ಸ್ ಇದೆ ಅಂತ ಹೇಳಿದ್ರು, ನಾನು ಅವ್ರಿಗೆ ಮಾತ್ರ ಕೊಟ್ಬಿಟ್ಟೆ. ಈ ಮಾತ್ರೆ ಕೊಟ್ರ? ಸಾರಿ, ಅದ್ ಎಷ್ಟ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. 4 ಜೊತೆ 2 ಸೇರಿಸಿ 6 ಕೊಡು ಅಂತ ನಾನೇ ಹೇಳ್ದೆ. ಸತ್ತೆ. ಆಯುರ್ವೇದಿಕ್ ಮಾತ್ರೆ ಸೈಡ್ ಎಫೆಕ್ಟ್ ಇಲ್ಲ ತಾನೆ? ಅಯ್ಯೋ, ಇನ್ನು ಮುಂದೆ ಎಲ್ರಿಗೂ
ಮಾತ್ರೆ ಅಲ್ಲ, ಭಂಗಿರಸಕ್ಕೆ ಇನ್ನೂ ಒಂದಷ್ಟು 4-5 ಐಟಮ್ಗಳು ಹಾಕಿ ರೆಡಿ ಮಾಡಿರೋ ಡ್ರಗ್ಸು. ಒಂದು ಮಾತ್ರೆ ತಗೊಂಡಿದ್ದಕ್ಕೆ ಜೇಮ್ಸ್ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ. ಇನ್ನು 6 ಮಾತ್ರೆ ತಗೊಂಡ್ರೆ ಇವಳ ಪರಿಸ್ಥಿತಿ ಏನಾಗಬೇಡ. ನನ್ನಿಂದಾಗಲ್ಲಪ್ಪ. ಪ್ಯೂರ್ ನಾನ್ ಸೆನ್ಸ್ ಐಸೆ. ಈಗೇನೋ ಕತೆ, ಏನೋ ಮಾಡೋದು? ನನ್ನನ್ನೇನಪ್ಪ ಕೇಳ್ತೀಯ? ಅಲ್ವೋ, ನೀನ್ ತರ ಅವಳ ಹಿಡಿದು ಕಟ್ಟಾಕಿದ್ದು. ಏನು ಅವಳ ತಪ್ಕೊಂಡು ಎಷ್ಟು ಮೆತ್ತಗಿದ್ದಾಳೆ ಅಂತ ಎಂಜಾಯ್ ಮಾಡ್ತಿದ್ದೆ. ನೀನೇ ಹೇಳೋ, ಎಲ್ಲಾಗಿದ್ದು ನಿನ್ನಿಂದಾನೆ? ಎಲ್ಲಾಗಿದ್ದು ನಿನ್ನಿಂದ. ಚೆಕ್ ಕೊಡ್ತೀನಿ ಅನ್ಬಿಟ್ಟು ಆಮೇಲೆ ಯಾಕಪ್ಪ ಕೊಡ್ಲಿಲ್ಲ? ಮತ್ತೆ ಅವಳು ಯಾಕೆ ನನ್ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ಬೇಕಿತ್ತು? ಅವಳು ಇರೋ ವಿಷಯ ಹೇಳಿದ್ಲು, ನೀನ್ ಯಾಕೆ ರಾಂಗ್ ಆಗ್ಬೇಕಾಗಿತ್ತು? ನಿನಗೆ ನನ್ ಕಂಡ್ರೆ ಅಸೂಯೆ. ನಂತರ ಆಗ್ಬೇಕು ಅಂತ ಏನೇನೋ ಸರ್ಕಸ್ ಮಾಡ್ತಿದ್ಯಾ, ಅದಾಗ್ತಿಲ್ಲ. ಅದಕ್ಕೆ ಸಿಟ್ಟಲ್ಲಿ ಈಗೆಲ್ಲ ಆಡ್ತಿದ್ಯಾ. ಸುಮ್ನಿರಲ್ಲ, ನಿನ್ ತರ ಸತ್ರು ಆಗಲ್ಲ. ನಿಂದೆಲ್ಲ ಒಂದ್ ಕ್ಯಾರೆಕ್ಟರ್. ಲೇ ರಮೇಶ, ನನ್ ಕ್ಯಾರೆಕ್ಟರ್ ಬಗ್ಗೆ ಕಾಮೆಂಟ್ ಮಾಡ್ಬೇಡ, ಚೆನ್ನಾಗಿರಲ್ಲ ನೋಡು. ಇಲ್ಲಿಂದ ಕೈ ತೆಗಿ ಮೊದ್ಲು. ಏನ ಮಾಡ್ತೀಯಾ? ತೆಗಿ. ಏನ್ ಮಾಡ್ತೀಯಾ? ಕೈ ತೆಗಿ. ಏನ್ ದೊಡ್ಡ ಡೈರೆಕ್ಟರ್?